question now. Find the analytic function whose imaginary part is e power minus x into x sin y minus y cos y. ಇದು ಬಂದು 21 ಮ್ಯಾಟ್ ME41 ಮಾಡಲ್ ಕ್ವಶನ್ ಪೇಪರ್ 1 ಮಾಡಲ್ 1 ಅಲ್ಲಿ ಕೇಳಿದ್ದಾರೆ. 2C ಕ್ವಶನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ, ಫೈಂಡ್ ದ ಅನಾಲಿಟಿಕ್ ಫಂಕ್ಷನ್ whose imaginary part is ಅಂದರೆ v is equal to e power minus x into x sin y minus y cos y. ಇಲ್ಲಿ ವಿಗೆ ಡಿಫ್ರೆನ್ಷಿಯೇಷನ್ ವಿ ಎಕ್ಸ್. ಇಲ್ಲಿ ನೋಡಿ, ಇದನ್ನ ಪ್ರಾಡಕ್ಟ್ ರೂಲ್ ಮಾಡಬೇಕು. ಇದನ್ನ ಇಟ್ಕೊಂಡು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದನ್ನ ಇಟ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಅಂದರೆ ಇಲ್ಲೂ ಎಕ್ಸ್ ಇರೋದ್ರಿಂದ ಇದನ್ನ ಇಟ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡೋದು ಯಾವ ಥರ ಅಂದರೆ ಸೈನ್ ವೈ ಇಂಟು ಎಕ್ಸ್ಗೆ 1, ಎಕ್ಸ್ ಇಲ್ಲ ಅಂದರೆ 0 ಪ್ಲಸ್ ಇದನ್ನ ಇಟ್ಕೊಳ್ಳಿ ಎಕ್ಸ್ ಸೈನ್ ವೈ ಮೈನಸ್ ವೈ ಕಾಸ್ ವೈ ಇಂಟು ಇ ಪವರ್ ಮೈನಸ್ ಎಕ್ಸ್ಗೆ ಇ ಪವರ್ ಮೈನಸ್ ಎಕ್ಸ್ ಇಂಟು ಮೈನಸ್ 1. ಈಗ ವಿ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಸೈನ್ ವೈ. ಆಮೇಲೆ ಇ ಪವರ್ ಮೈನಸ್ ಎಕ್ಸ್ನ ಕಾಮನ್ ತಗೊಬಿಡೋಣ. ಇಲ್ಲಿ ಸೈನ್ ವೈ ಉಳಿಯುತ್ತೆ, ಇಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡಿ ಮೈನಸ್ ಎಕ್ಸ್ ಸೈನ್ ವೈ ಮೈನಸ್ 1 ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಕಾಸ್ ವೈ. ಈಗ ನೋಡಿ, ಇನ್ನೊಂದು ಸತಿ ಹೇಳ್ತೀನಿ. ವಿ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸೈನ್ ವೈ ಮೈನಸ್ ವೈ ಕಾಸ್ ವೈ ಇದ್ದರೆ ವಿ ಎಕ್ಸ್ ಬಂದು ಇ ಪವರ್ ಮೈನಸ್ ಎಕ್ಸ್ ಹಂಗೆ ಇಟ್ಕೊಳ್ಳಿ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಸೈನ್ ವೈ ಹಂಗೆ ಇಟ್ಕೊಂಡು ಎಕ್ಸ್ಗೆ 1, ಎಕ್ಸ್ ಇಲ್ಲ ಅಂದರೆ 0 ಪ್ಲಸ್ ಇದನ್ನ ಇಟ್ಕೊಂಡು ಎಕ್ಸ್ ಸೈನ್ ವೈ ಮೈನಸ್ ವೈ ಕಾಸ್ ವೈ ಇಟ್ಕೊಂಡು ಇ ಪವರ್ ಮೈನಸ್ ಎಕ್ಸ್ ಇಂಟು ಮೈನಸ್ 1. ಇ ಪವರ್ ಮೈನಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ಇಲ್ಲಿ ಸೈನ್ ವೈ ಬರುತ್ತೆ, ಇಲ್ಲಿ ಮೈನಸ್ ಎಕ್ಸ್ ಸೈನ್ ವೈ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಕಾಸ್ ವೈ ಬರುತ್ತೆ. ವಿ ಎಕ್ಸ್ ಆದಮೇಲೆ ವಿ ವೈ ಮಾಡಬೇಕು. ವಿ ವೈಗೆ ನೋಡಿ ಇ ಪವರ್ ಮೈನಸ್ ಎಕ್ಸ್ ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ಳಿ. ನೋಡಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಸೈನ್ ವೈಗೆ ಕಾಸ್ ವೈ ಮೈನಸ್ ಇದಕ್ಕೆ ಪ್ರಾಡಕ್ಟ್ ರೂಲ್ ವೈ ಇಂಟು ಕಾಸ್ ವೈಗೆ ಮೈನಸ್ ಸೈನ್ ವೈ ಪ್ಲಸ್ ಕಾಸ್ ವೈ ಇಂಟು ವೈಗೆ 1. ಇದೇನಾಗುತ್ತೆ, ವಿ ವೈ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಕಾಸ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಸೈನ್ ವೈ ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ ವೈ. ನೆಕ್ಸ್ಟ್ ಏನು ಮಾಡಬೇಕು, ಪುಟ್ಟಿಂಗ್ ಈಗ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಬರ್ಕೋಬೇಕು ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಳ್ಳಿ, ಫ್ರಮ್ ಸಿ ಆರ್ ಇಕ್ವೇಷನ್ಸ್ ಅಂತ ಬರೀರಿ. ಯು ಎಕ್ಸ್ ಅಂದರೆ ವಿ ವೈ ಆ್ಯಂಡ್ ವಿ ಎಕ್ಸ್ ಅಂದರೆ ಮೈನಸ್ ಯು ವೈ. ಇಲ್ಲಿ ನೋಡಿ, ಇಲ್ಲಿ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಕೊಟ್ಟಿರೋದ್ರಿಂದ ರಿಯಲ್ ಪಾರ್ಟ್ನ ಚೇಂಜ್ ಮಾಡಿ. ಯು ಎಕ್ಸ್ ಬದಲು ಏನು ಬರೀರಿ, ವಿ ವೈ ಬರೀರಿ. ಎಫ್ ಡ್ಯಾಶ್ ಆಫ್ ಝೆಡ್ ಯುನ ವಿ ಮಾಡ್ಕೊಳ್ಳಿ ಬೈ ಯೂಸಿಂಗ್ ಸಿ ಆರ್ ಇಕ್ವೇಷನ್ ಫಾರ್ಮುಲಾ. ಯು ಎಕ್ಸ್ ಬದಲು ವಿ ವೈ ಹಾಕ್ಕೋಬೋದು. ಈಗ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು, ಈಗ ನೋಡಿ ವಿ ವೈ ಅಂದ್ರೇನು, ಇದನ್ನ ಬರ್ಕೊಳ್ಳಿ ಇ ಪವರ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಕಾಸ್ ವೈ ಪ್ಲಸ್ ವೈ ಸೈನ್ ವೈ ಮೈನಸ್ ಕಾಸ್ ವೈ ಪ್ಲಸ್ ಐ ಇಂಟು ವಿ ಎಕ್ಸ್ ಅಂದ್ರೇನು, ಇದು ಇ ಪವರ್ ಮೈನಸ್ ಎಕ್ಸ್ ಇಂಟು ಇದೇನು ಫಸ್ಟ್ ಇದು ಬರ್ಕೊಂಡಿದ್ದು ವಿ ಎಕ್ಸ್ ಅಂದರೆ ಸೈನ್ ವೈ ಮೈನಸ್ ಎಕ್ಸ್ ಸೈನ್ ವೈ ಪ್ಲಸ್ ವೈ ಕಾಸ್. ನೆಕ್ಸ್ಟ್ ಏನು ಮಾಡಬೇಕು, ಪುಟ್ಟಿಂಗ್ ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಎಲ್ಲಿರುತ್ತೆ ಅಲ್ಲಿ ಝೆಡ್ ಹಾಕಿ, ವೈ ಎಲ್ಲಿರುತ್ತೆ ಅಲ್ಲಿ 0 ಹಾಕಿ. ಪುಟ್ಟಿಂಗ್ ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 0. ಇದೇನಾಗುತ್ತೆ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಝೆಡ್ ಎಕ್ಸ್ ಅಂದರೆ ಝೆಡ್ ಕಾಸ್ 0 ಪ್ಲಸ್ 0 sin 0 minus cos 0.
plus I into e power minus z into sin 0 minus x sin 0 plus 0 sin 0. Answer ಒಂದು f dash of z is equal to e power minus z into z cos 0 ಅಂದರೆ z into 1 minus 1 ಇದು 0 ಆಗುತ್ತೆ, minus 1 ಮಾತ್ರ ಉಳಿಯುತ್ತೆ, ಪ್ಲಸ್ ನೋಡಿ sin 0 0 ಇಲ್ಲಿ ಎರಡು 0 0 ಇಂಟು ನಿಂಗೆ 0 ಅಂದರೆ ಎಲ್ಲ 0 ಆಗಿಬಿಡುತ್ತೆ. ಬರೀ ನಿಮಗೆ ಉಳಿಯೋದು f dash of z is equal to e power minus z to z minus 1. ಈಗ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. f dash of z is equal to e power minus z into z ಅಂದರೆ z into e power minus z plus into minus minus e power minus z. ನೆಕ್ಸ್ಟ್ ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡ್ಕೋಬೇಕು. ಇಂಟಿಗ್ರೇಷನ್ ಆಫ್, ಇಲ್ಲಿ ನೋಡಿ ಇಂಟಿಗ್ರೇಷನ್ ಆಫ್ z into e power minus z ಅಂದರೆ z into e power minus z, zಗೆ ಏನು ಮಲ್ಟಿಪ್ಲೈ ಇದೆ -1 ಇಲ್ಲಿ ಡಿವೈಡ್ ಮಾಡಬೇಕು, ಮೈನಸ್ ಝೆಡ್ಗೆ ಡಿಫ್ರೆನ್ಷಿಯೇಷನ್ 1 ಬರ್ನೋಲಿ ಸಪ್ಲೈ ಮಾಡೋದು. ಇದಕ್ಕೆ ಇಂಟಿಗ್ರೇಟ್ ಏನಂದರೆ e power minus z ಡಿವೈಡ್ ಬೈ -1 ಹೋಲ್ ಸ್ಕ್ವೇರ್. e power az ಇದ್ದರೆ e power az ಬೈ a -1 ಇಂಟು z ಇಂಟು e power az ಇದ್ದರೆ z ಇಂಟು e power z az ಬೈ a -1 ಇಂಟು e power az ಬೈ a ಸ್ಕ್ವೇರ್ ಮಾಡಬೇಕು. ಮತ್ತು ಬರೀ ಇಂಟಿಗ್ರೇಷನ್ ಆಫ್ e power minus z ಅಂದರೆ e power minus z ಬೈ -1 ಅಷ್ಟೇ. ನೋಡಿ ದಸ್ ಅಂತ ಬರೋದು ಅಥವಾ ಆನ್ ಇಂಟಿಗ್ರೇಷನ್ ಅಂತ ಬರೋದು. f of z is equal to z into e power minus z by -1 minus 1 into e power minus z by -1 whole square minus e power minus z by -1. ಇದೇನಾಗುತ್ತೆ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ z e power minus z. ಇಲ್ಲಿ ನೋಡಿ -1 ಹೋಲ್ ಸ್ಕ್ವೇರ್ ಅಂದರೆ +1 ಆಗುತ್ತೆ, minus e power z minus into minus plus e power minus z plus c ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಆಗಬೇಕು. ನೆಕ್ಸ್ಟ್ ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು f of z is equal to minus z e power minus z plus c. ಇಷ್ಟೇ ಆನ್ಸರ್. ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. v is equal to e power minus x into x sin y minus y cos y ಇದ್ದರೆ vx ಹೆಂಗೆ ಅಂದರೆ ಫಸ್ಟ್ e power minus x ಹಂಗೆ ಇಟ್ಕೊಳ್ಳಿ, sin y ಇಂಟು ಎಕ್ಸ್ಗೆ 1 x ಇಲ್ಲ ಅಂದರೆ 0 ಪ್ಲಸ್ ಇದನ್ನ ಹಂಗೆ ಇಟ್ಕೊಳ್ಳಿ, x sin y minus y cos y e power minus x ಇಂಟು -1 e power minus x ನ ಕಾಮನ್ ತಗೊಳ್ಳಿ, sin y minus x sin y ಮೈನಸ್ ಇಂಟು ಮೈನಸ್ ಪ್ಲಸ್ y cos y e power minus x. ಈಗ ನೋಡಿ vy ಅಂದರೆ ವಿನ ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ e power minus x ಕಾನ್ಸ್ಟೆಂಟು x sin y cos y ಮೈನಸ್ ಬ್ರಾಕೆಟಲ್ಲಿ ಪ್ರಾಡಕ್ಟ್ ಮಾಡಿ, ಇಲ್ಲಿ y ಎರಡು ಕಡೆಯೂ ಇರೋದ್ರಿಂದ y ಇಂಟು ಮೈನಸ್ sin y ಪ್ಲಸ್ cos y ಇಂಟು 1. ನೆಕ್ಸ್ಟ್ x cos y ಮೈನಸ್ ಇಂಟು ಮೈನಸ್ ಪ್ಲಸ್ y sin y ಮೈನಸ್ ಇಂಟು ಪ್ಲಸ್ ಮೈನಸ್ cos y. Dash of z is equal to ux plus ivx. From CR equation ux is equal to vy and vx is equal to minus uy. ಇಲ್ಲಿ ux ಬದಲು vy ಹಾಕಿದ್ದು ಹಂಗೆ ಇರಲಿ, vy ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತು vx ಸಬ್ಸ್ಟಿಟ್ಯೂಟ್ ಮಾಡಿ. vy ಅಂದರೆ ಇದು, vx ಅಂದರೆ ಇದು. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಪುಟ್ಟಿಂಗ್ x is equal to z and y is equal to 0. F dash of z is equal to e power minus z, z cos 0 plus 0 sin 0 minus cos 0 plus I into e power minus z sin 0 minus x sin 0 plus 0 x sin 0. ಸಾರಿ, ಇಲ್ಲಿ 0 cos 0 ಇದು, ಸಾರಿ ಅದು ಏನಿದ್ರು 0 ಆಗುತ್ತೆ, ಆದರೂ ಕರೆಕ್ಟಾಗಿ ಬರೀಬೇಕು. e power minus z z ಇಂಟು 1 0 1 ಆಗುತ್ತೆ, ಇದು ಕಂಪ್ಲೀಟ್ 0 ಯಾಕಂದರೆ ಇಲ್ಲೂ 0 ಇಲ್ಲೂ 0 ಇಲ್ಲೂ 0 0 ಇಂಟು ಎನಿಥಿಂಗ್ ಇಸ್ 0. e power minus z z minus 1 z ಇಂಟು e power minus z ಮೈನಸ್ e power minus z. ಇಲ್ಲಿ ಇಂಟಿಗ್ರೇಷನ್ ಗೊತ್ತಿರಬೇಕು, f dash of z f of z, ಇದಕ್ಕೆ z e power minus z ಮೈನಸ್ 1 ಮೈನಸ್ 1 ಇಂಟು e power minus z ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ ಆಫ್ e power minus z e power minus z ಮೈನಸ್ 1 ಪ್ಲಸ್ c.
ನೋಡಿ ಮೈನಸ್ ಝೆಡ್ ಇ ಪವರ್ ಮೈನಸ್ ಝೆಡ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ 1 ಇ ಪವರ್ ಮೈನಸ್ ಝೆಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ ಇದು ಕ್ಯಾನ್ಸಲ್ ಆದರೆ ಫೈನಲ್ ಆನ್ಸರ್ ಇದೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.